ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಕ್ಕಂಥವ್ರಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಈ ವಿಡಿಯೋ ಇರುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿನ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಭಾಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ, ನಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ, ಡಿಸೆಂಬರ್ ತಿಂಗಳದು ಜಮಾ ಆಗಿಲ್ಲ, ಮತ್ತು ನವೆಂಬರ್ ತಿಂಗಳು ಜಮಾ ಆಗಿಲ್ಲ, ಮತ್ತು ಇನ್ನೂ ಕೂಡ ಜನವರಿ ತಿಂಗಳದು ಇನ್ನೂ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣನ ಜಮಾ ಆಗಿಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾ ಇದ್ರಿ. ನೀವು ರಾಜ್ಯ ಸರ್ಕಾರದ ಕಡೆಯಿಂದ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು, ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು, ವಿಧವಾ ವೇತನ ಪಿಂಚಣಿನ ಪಡಿತಾ ಇರ್ಬೋದು, ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು, ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು, ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು. ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಯಾರೆಲ್ಲ ಒಂದು ವಿವಿಧ ಪಿಂಚಣಿಗಳನ್ನು ಪಡಿತಾ ಇದ್ರಿ, ಪಿಂಚಣಿನ ಪಡಿತಕ್ಕಂಥವ್ರು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ. ನಿಮಗೆ ಕಳೆದ 6 ತಿಂಗಳಿಂದ ಪಿಂಚಣಿನ ಬರ್ತಾ ಇಲ್ಲ ಅಂತಂದರೆ ನೀವು ಏನು ಮಾಡಬೇಕು, ಏನೆಲ್ಲ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನರಿಗೆ ಕಳೆದ 2 ತಿಂಗಳಿಂದ ಪಿಂಚಣಿನ ಬರ್ತಾ ಇಲ್ಲ, ಕಂಪ್ಲೀಟಾಗಿ ಬರೋದು ಸ್ಟಾಪ್ ಆಗಿದೆ ಅಂತಂದರೆ ನಿಮಗೆ ಬಾಕಿ ಇರುವಂಥ ಕಂತುಗಳು ಹಣ ಜಮಾ ಆಗುತ್ತಾ ಅಥವಾ ಇಲ್ವಾ, ಏನು ಈ ಹಿಂದೆ ಯಾವ ತಿಂಗಳಿನ ಹಣ ಬಂದಿಲ್ಲ ಅಂಥವರಿಗೆ ಆ ಒಂದು ತಿಂಗಳ ಹಣನ ಜಮಾ ಆಗುತ್ತಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟಾರೆಯಾಗಿ ನಿಮಗೆ ಕಂಪ್ಲೀಟಾಗಿ ಯಾರಿಗೆಲ್ಲ ಪೆಂಡಿಂಗ್ ಇದೆ ಮತ್ತು ಯಾರಿಗೆಲ್ಲ ಹಣ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಅಂಥವ್ರೆಲ್ರಿಗೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ, ಸೊಲ್ಯೂಷನ್ನ ಕೊಡ್ತಾ ಇದ್ದೀನಿ. ಹೀಗಾಗಿ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋ ನೋಡೋಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ನೋಡ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಭಾಳಷ್ಟು ಜನರು ಪಿಂಚಣಿ ಹಣದ ಬಗ್ಗೆ ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ರು, ಅಂತಂದರೆ ಪಿಂಚಣಿನ ಸ್ಟಾಪ್ ಆಗಿರೋ ಬಗ್ಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಹೀಗಾಗಿ ವೀಕ್ಷಕರೇ, ಯಾವ ಕಾರಣಕ್ಕಾಗಿ ಪಿಂಚಣಿನ ಸ್ಟಾಪ್ ಆಗುತ್ತೆ, ಬರೋದಿಲ್ಲ ಅಂತ ಮೊದಲನೇದಾಗಿ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಪಿಂಚಣಿನ ಪಡಿತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಮೊದಲನೇದಾಗಿ ವೀಕ್ಷಕರೇ, ಈ ಒಂದು ಪಿಂಚಣಿನ ಬರದೇ ಇರೋಕ್ಕೆ ಕಾರಣಗಳನ್ನು ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿರೋದೇ ಇರುವುದು ವೀಕ್ಷಕರೇ. ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗದೇ ಇರೋದಕ್ಕಾಗಿ ಹಣನ ಬರೋದು ಸ್ಟಾಪ್ ಆಗಿರುತ್ತೆ. ಮತ್ತು ಎರಡನೇದಾಗಿ ಬ್ಯಾಂಕ್ KYC ಅಪ್ಡೇಟ್ ಆಗಿರೋದಿಲ್ಲ. ಮೂರನೇದಾಗಿ ವೀಕ್ಷಕರೇ, ಜೀವಂತ ಪ್ರಮಾಣ ಪತ್ರ ಅಂತಂದರೆ ಲೈಫ್ ಸರ್ಟಿಫಿಕೇಟ್ನ ಸಲ್ಲಿಸಿರೋದಿಲ್ಲ. ನಾಲ್ಕನೇದಾಗಿ ಬ್ಯಾಂಕ್ ಖಾತೆ ಕ್ಲೋಸ್ ಆಗಿರುತ್ತೆ ಅಥವಾ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ನೀವು ಕೊಟ್ಟಿರೋದಿಲ್ಲ. ಇನ್ನು ಐದನೇದಾಗಿ ವೀಕ್ಷಕರೇ, ವಾರ್ಷಿಕ ಪರಿಶೀಲನೆ, ಒಂದು ವಾರ್ಷಿಕ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡೋ ಸಮಯದಲ್ಲಿ ಏನಾದರೂ ದಾಖಲೆಗಳು ಸರಿಯಾಗಿ ಇಲ್ಲ ಅಂತಂದರೆ ಪರಿಶೀಲನೆ ಮಾಡುವಾಗ ಆವಾಗ ಕೂಡ ನಿಮ್ಮದು ಪಿಂಚಣಿ ಏನಿದೆ ಸ್ಟಾಪ್ ಆಗಿರುತ್ತೆ ವೀಕ್ಷಕರೇ. ಇನ್ನು ಕೊನೆಯದಾಗಿ 6ನೇದಾಗಿ ನೋಡೋದಾದರೆ, ಮರಣ ಮಾಹಿತಿ ತಪ್ಪಾಗಿ ಅಪ್ಡೇಟ್ ಆಗಿರುವುದು. ಕೆಲವೊಂದಿಷ್ಟು ಜನರದು ಏನು ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥವ್ರು ಮರಣ ಪ್ರಮಾಣ ಪತ್ರಗಳನ್ನು ಕೂಡ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇರಲ್ಲ. ಹೆಸರುಗಳಾಗಿರ್ಬೋದು, ನೇಮ್ ಮಿಸ್ ಮ್ಯಾಚ್ ಆಗಿರ್ಬೋದು. ಮತ್ತು ಇನ್ನು ವೃದ್ಧಾಪ್ಯ ಯೋಜನೆ ಪಿಂಚಣಿನ ಪಡಿತಕ್ಕಂಥವ್ರಲ್ಲೂ ಕೂಡ ವಯಸ್ಸಿನ ಅಂತರ ಇರುವುದ ಕಾರಣಕ್ಕಾಗಿ, ಹೀಗಾಗಿ ವಯಸ್ಸಿನ ಅಂತರ ಮತ್ತು ವಯಸ್ಸು ಮಿಸ್ ಮ್ಯಾಚ್ ಆಗ್ತಾ ಇರೋದ್ರಿಂದ ಪಿಂಚಣಿ ಹಣ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ. ಹೀಗಾಗಿ ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಒಂದು ಬ್ಯಾಂಕ್ಗೆ ಸಮಸ್ಯೆ ಇತ್ತು ಅಂತಂದರೆ ಮೊದಲನೇದಾಗಿ ಬ್ಯಾಂಕ್ಗೆ ಹೋಗಿ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅಂತಂದರೆ ನಿಮ್ಮದು KYC ಆಗಿದೆನಾ ಇಲ್ವಾ ಅದನ್ನು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಆಧಾರ್ ಲಿಂಕ್ ಅಂತಂದರೆ NPCI ಮ್ಯಾಪಿಂಗ್ ಆಗಿದೆಯಾ ಇಲ್ವಾ ನಿಮ್ಮ ಒಂದು ಅಕೌಂಟಿಗೆ, ಅಂತಂದರೆ ಯಾವ ಒಂದು ಅಕೌಂಟಿಗೆ ನಿಮಗೆ ಪಿಂಚಣಿನ ಬರ್ತಾ ಇರುತ್ತೆ ಅದನ್ನು NPCI ಲಿಂಕ್ ಆಗಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆನಾ ಅಥವಾ ಡಿಆಕ್ಟಿವ್ ಇದೆನಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಕಂಪ್ಲೀಟಾಗಿ ಚೆಕ್ ಮಾಡಿಕೊಂಡು ನೀವು ಬ್ಯಾಂಕಿಗೆ ಏನಾದರೂ KYC ಆಗಿಲ್ಲ ಅಥವಾ ಆಧಾರ್ ಲಿಂಕ್ ಆಗಿಲ್ಲ ಅಥವಾ ಬ್ಯಾಂಕ್ ಅಕೌಂಟ್ NPCI ಲಿಂಕ್ ಆಗಿಲ್ಲ ಅಂತಂದರೆ, ಅಥವಾ ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾದ್ರೆ, ಇದ್ದಿಲ್ಲ ಅಂತಂದರೆ ನೀವು ಏನೆಲ್ಲ ದಾಖಲೆಗಳನ್ನು ಕೊಡಬೇಕು ಅಂತಂದರೆ, ಮೊದಲನೇದಾಗಿ ಆಧಾರ್ ಕಾರ್ಡ್ ಕೊಡಬೇಕು, ಬ್ಯಾಂಕ್ ಪಾಸ್ಬುಕ್ ಕೊಡಬೇಕು, ಮತ್ತು ಮೊಬೈಲ್ ನಂಬರು ಮತ್ತು ಪ್ಯಾನ್ ಕಾರ್ಡ್ ಇದ್ದರೆ ಪ್ಯಾನ್ ಕಾರ್ಡ್ ಕೊಡಬೇಕಾಗುತ್ತೆ. ಇಷ್ಟು ದಾಖಲೆ ಕೊಟ್ಟು ನೀವು ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಕಾರಣಗಳಿರುತ್ತೆ, ಎಲ್ಲವೂ ಕೂಡ ಸರಿಪಡಿಸ್ಕೊಳ್ಬೋದು ವೀಕ್ಷಕರೇ.
ಇನ್ನು ಎರಡನೇದಾಗಿ ಭಾಳಷ್ಟು ಜನರು ನಮಗೆ 2-3 ತಿಂಗಳಿಂದ ಪಿಂಚಣಿ ಹಣ ಬರ್ತಾ ಇಲ್ಲ, 4-5 ತಿಂಗಳಿಂದ ಪಿಂಚಣಿ ಹಣ ಬರ್ತಾ ಇಲ್ಲ, ಬ್ಯಾಂಕ್ ಅಕೌಂಟ್ಸ್ ಎಲ್ಲವೂ ಕೂಡ ಕರೆಕ್ಟ್ ಇದೆ, NPC ಮ್ಯಾಪಿಂಗ್ ಆಗಿರ್ಬೋದು, KYC ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಆ್ಯಕ್ಟಿವ್ ಇರ್ಬೋದು, ಎಲ್ಲವೂ ಕೂಡ ಸರಿಯಾಗಿದೆ, ಆದರೂ ಕೂಡ ಪಿಂಚಣಿನ ಬರ್ತಾ ಇಲ್ಲ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ವೀಕ್ಷಕರೇ, ನೀವು ಪಿಂಚಣಿನ ಬರ್ತಾ ಇಲ್ಲ ಅಂತಂದರೆ ನೀವು ಮೊದಲನೇದಾಗಿ ನೀವು ಎಲ್ಲ ದಾಖಲೆಗಳನ್ನು ಸರಿಯಾಗಿದೆಯಲ್ಲ ಅಥವಾ ನಿಮ್ಮ ಮುಂದೆ ಪಿಂಚಣಿ ಸ್ಟೇಟಸ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ನಿಮ್ಮದು ಪಿಂಚಣಿ ಸ್ಟೇಟಸ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನೀವು ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1 ಅಥವಾ ಈ ರೀತಿಯಾಗಿ ಆನ್ಲೈನ್ ಸೆಂಟ್ರಲ್ಲಿ ಕೂಡ ನೀವು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು. ಪಿಂಚಣಿ ಸ್ಟೇಟಸಲ್ಲಿ ಏನಂತ ಮಾಹಿತಿನ ತೋರಿಸ್ತಾ ಇದೆ ಅಂತ ನೋಡ್ಕೊಳ್ಬೋದು. ನಾವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಆಲ್ರೆಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ, ಪಿಂಚಣಿ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತ. ಪಿಂಚಣಿ ಸ್ಟೇಟಸ್ ಚೆಕ್ ಮಾಡಿದ ಮೇಲೆ ನಿಮಗೆ ರನ್ನಿಂಗ್ ಅಥವಾ ಆ್ಯಕ್ಟಿವ್ ಅಂತ ಇರಬೇಕಾಗುತ್ತೆ. ಡಿಆಕ್ಟಿವ್ ಅಥವಾ ಕ್ಯಾನ್ಸಲ್ ಆಗಿತ್ತು ಅಂದರೆ ನಿಮಗೆ ಪಿಂಚಣಿನ ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ, ಬರ್ತಾ ಇರಲ್ಲ. ಹೀಗಾಗಿ ವೀಕ್ಷಕರೇ, ಇನ್ನು ನೀವು ಏನೆಲ್ಲ ಒಂದು ಪಿಂಚಣಿನ ಸ್ಟಾಪ್ ಆಗಿತ್ತು ಅಂತಂದರೆ ನೀವು ಏನು ಮಾಡಬೇಕು ಅಂತಂದರೆ ತಹಸೀಲ್ ಆಫೀಸ್ಗೆ ವಿಸಿಟ್ ಮಾಡಿ ಅಥವಾ ಪಿಂಚಣಿ ನಿರ್ದೇಶನಾಲಯಕ್ಕೆ ಭೇಟಿ ನೀಡಿ. ಅಲ್ಲಿ ಪಿಂಚಣಿ ವಿಭಾಗದ ಒಂದು ಅಧಿಕಾರಿಗಳಿರ್ತಾರೆ, ಪಿಂಚಣಿ ವಿಭಾಗದ ಅಧಿಕಾರಿಗಳಿಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಯಾವ ಕಾರಣಕ್ಕಾಗಿ ಪಿಂಚಣಿನ ಬರ್ತಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳು ಅಂತಂದರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಿಮ್ಮ ಒಂದು ಪಿಂಚಣಿ ಆರ್ಡರ್ ಕಾಪಿ ಏನಿರುತ್ತೆ ಆರ್ಡರ್ ಕಾಪಿ ಮತ್ತು ಮೊಬೈಲ್ ನಂಬರು, ಇಷ್ಟು ದಾಖಲೆಗಳನ್ನು ಒಯ್ದು ಸಬ್ಮಿಟ್ ಮಾಡಿ. ನಿಮಗೆ ಯಾವ ಕಾರಣಕ್ಕಾಗಿ ಪಿಂಚಣಿನ ಬರ್ತಾ ಇಲ್ಲ ಅಂತ ಅವರು ಚೆಕ್ ಮಾಡ್ತಾರೆ, ಅವರು ಪರಿಶೀಲಿಸಿ ಮತ್ತೆ ನೀವು ಅರ್ಹ ಪಿಂಚಣಿದಾರರಾಗಿದ್ದೀರಿ ಅಂತಂದರೆ ನಿಮಗೆ ಯಥಾಸ್ಥಿತಿಯಾಗಿ ಪಿಂಚಣಿನ ಚಾಲ್ತಿಯಲ್ಲಿ ಮಾಡಿಕೊಡ್ತಾರೆ. ವೀಕ್ಷಕರೇ, ಇನ್ನೂ ಬಹಳಷ್ಟು ಜನರದ್ದು ಏನಾಗಿದೆ ಅಂತಂದರೆ ಏನು ವೃದ್ಧಾಪ್ಯ ಯೋಜನೆ ಒಂದು ಪಿಂಚಣಿಗಳನ್ನು ಪಡಿತಕ್ಕಂಥವ್ರು ಹಿರಿಯ ನಾಗರಿಕರಿಗೆ ಆರ್ಡರ್ ಕಾಪಿ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಆಧಾರ್ ಕಾರ್ಡಲ್ಲಿ ವಯಸ್ಸಿನ ಅಂತರ ಇರುವ ಕಾರಣಕ್ಕಾಗಿ ವಯಸ್ಸು ಮಿಸ್ಮ್ಯಾಚ್ ಮತ್ತು ಹೆಸರುಗಳನ್ನ ಮಿಸ್ಮ್ಯಾಚ್ ಇರುವ ಕಾರಣಕ್ಕಾಗಿ ಕೂಡ ಪಿಂಚಣಿಗಳನ್ನು ಸ್ಟಾಪ್ ಆಗಿದೆ. ಹೀಗಾಗಿ ಎಲ್ಲ ದಾಖಲೆಗಳು ಸರಿ ಮಾಡಿಸ್ಕೊಂಡು ನೀವು ತಹಸೀಲ್ ಆಫೀಸಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ಒಂದು ಅರ್ಜಿನ ಬರೀಬೇಕಾಗುತ್ತೆ. ಅರ್ಜಿನ ಬರೆದು ಅದಾದ ನಂತರ ಅವರು ಅರ್ಜಿನ ನಾವು ಅರ್ಹ ಪಿಂಚಣಿದಾರರಿದ್ದೀವಿ, ನಮ್ಮದು ಈ ರೀತಿಯಾಗಿ ಸಮಸ್ಯೆಯಿಂದ ಪಿಂಚಣಿಯನ್ನು ಸ್ಟಾಪ್ ಆಗಿದೆ, ನಮಗೆ ಈ ರೀತಿ ನಮಗೆ ಪಿಂಚಣಿ ಯಶಸ್ವಿಯಾಗಿ ಚಾಲ್ತಿ ಮಾಡಿಕೊಡ್ಬೇಕು ಅಂತಂದರೆ ಅವರು ಮತ್ತೆ ಕಂಪ್ಲೀಟಾಗಿ ನಿಮಗೆ ಚಾಲ್ತಿ ಮಾಡಿಕೊಡುತ್ತಾರೆ. ವೀಕ್ಷಕರೇ, ಈ ರೀತಿಯಾಗಿ ನೀವು ಕೂಡ ಸುಲಭವಾಗಿ ಪಿಂಚಣಿಯನ್ನು ಮತ್ತೆ ಚಾಲ್ತಿ ಮಾಡಿಕೊಡ್ಬೋದು. ಇನ್ನು ವೀಕ್ಷಕರೇ, ಅಂಗವಿಕಲ ಪಿಂಚಣಿದಾರರದು ಸ್ಟಾಪ್ ಆಗಿತ್ತು ಅಂತಂದರೆ ನೀವು UDID ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ಬೇಕಾಗುತ್ತೆ. UDID ಕಾರ್ಡ್ಗಳನ್ನು ಮಾಡಿಸ್ಕೊಂಡಿಲ್ಲ ಅಂತಂದರೆ ನಿಮಗೆ ಪಿಂಚಣಿ ಹಣ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿರುತ್ತೆ. UDID ಕಾರ್ಡ್ ಮಾಡಿಸೋದು ಕಡ್ಡಾಯ ಅಂತ ತಿಳಿಸಿದ್ದಾರೆ. ಮತ್ತು ಯಾರೆಲ್ಲ ಒಂದು ವಿಧವಾ ವೇತನ ಪಿಂಚಣಿನ ಪಡಿತಾ ಇದ್ರಿ, ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥವ್ರು ನೀವು ಮರಣ ಪ್ರಮಾಣ ಪತ್ರ ಅಂದರೆ ನಿಮ್ಮ ಒಂದು ಪತಿಯವರ ಒಂದು ಮರಣ ಪ್ರಮಾಣ ಪತ್ರಗಳನ್ನು ಸರಿಯಾಗಿ ದಾಖಲೆಗಳನ್ನು ಸಬ್ಮಿಟ್ ಮಾಡಿರ್ತಿರಲಿಲ್ಲ ಒಂದು ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ರಾಸ್ ಚೆಕ್ ಮಾಡಿಕೊಂಡು ನೀವು ಪಿಂಚಣಿ ಹಣನ ಸರಿಯಾಗಿತ್ತು ಅಂತಂದರೆ ನಿಮ್ಗೆ ಯಥಾಸ್ಥಿತಿಯಾಗಿ ಪಿಂಚಣಿ ಹಣ ಬರುತ್ತೆ. ವೀಕ್ಷಕರೇ, ಇನ್ನು ತಾಂತ್ರಿಕ ಸಮಸ್ಯೆಯಿಂದ ಏನಾದರೂ ನಿಮ್ಮೊಂದು ಪಿಂಚಣಿ ಹಣ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿತ್ತು, 2 ತಿಂಗಳಿಂದ ಬರ್ತಾ ಇಲ್ಲ, 1 ತಿಂಗಳಿಂದ ಬರ್ತಾ ಇಲ್ಲ ಅಂತಂದರೆ ನಿಮಗೆ ಸ್ಟೇಟಸ್ ಚೆಕ್ ಮಾಡ್ಕೊಂಡಾಗ ಎಲ್ಲವೂ ಕೂಡ ಸರಿಯಾಗಿತ್ತು ಅಂತಂದರೆ, ತಾಂತ್ರಿಕ ಸಮಸ್ಯೆಯಿಂದ ಏನಾದರೂ ಮಿಸ್ಮ್ಯಾಚ್ ಆಗಿ ನಿಮಗೆ ಹಣನ ಬಂದಿಲ್ಲ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಹಣನ ಬರುತ್ತೆ. ಈ ತಿಂಗಳಲ್ಲಿ ಬಂದಿಲ್ಲ ಅಂತಂದರೆ ಮುಂದಿನ ತಿಂಗಳಲ್ಲಿ ಈ ತಿಂಗಳದ್ದು ಸೇರಿಸಿ ಹಣನ ಬರುತ್ತೆ ಅಂತ ಮಾಹಿತಿನ ಬಂದಿರ್ತಕ್ಕಂಥ ಅಪ್ಡೇಟ್ಗಳನ್ನೇ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟು ಒಂದು ಪಿಂಚಣಿ ಹಣದ ಬಗ್ಗೆ ತಮಗೆ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಹಿರಿಯ ನಾಗರಿಕರದು ವಯಸ್ಸಿನ ಅಂತರ ಮತ್ತು ಹೆಸರುಗಳನ್ನು ಮಿಸ್ಮ್ಯಾಚ್ ಆಗಿರ್ಬೋದು, ಈ ರೀತಿಯಾಗಿ ಏಜ್ ಮಿಸ್ಮ್ಯಾಚ್ ಆಗ್ತಾ ಇರೋ ಕಾರಣಕ್ಕಾಗಿ ಸ್ಟಾಪ್ ಆಗಿದೆ ಅಂತ ಮಾಹಿತಿನ ಬಂದಿರುವಂಥದ್ದು. ಇನ್ನು ವೀಕ್ಷಕರ, ರಾಜ್ಯದಲ್ಲಿ ಅನೇಕ ಪಿಂಚಣಿದಾರರದು ಯಾರೆಲ್ಲ ಒಂದು ಅನರ್ಹರಿದ್ದಾರೆ, ಅನರ್ಹ ಪಿಂಚಣಿದಾರರದು ಪರಿಷ್ಕರಣೆ ಮಾಡ್ತಾಯಿದ್ದಾರೆ. ಪರಿಷ್ಕರಣೆಯಲ್ಲಿ ಯಾರೆಲ್ಲ ಒಂದು ಅನರ್ಹ ಪಿಂಚಣಿದಾರರು ಅಂತ ಕಂಡು ಬರುತ್ತೆ, ಅಂಥ ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇಷ್ಟು ಪಿಂಚಣಿ ಹಣದ ಬಗ್ಗೆ ನೀವು ಏನೆಲ್ಲ ಡೌಟ್ಸ್ಗಳನ್ನು ಕೇಳಿದ್ರಿ ಎಲ್ಲದರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಯಾರು ನಮ್ಮ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.